ಕಲಿಯುಗದ ಕಲ್ಪತರು ಕಾಮಧೇನು ಶ್ರೀ ಗುರು ರಾಘವೇಂದ್ರರು ಮಂತ್ರಾಲಯದ ಬೃಂದಾವನದಲ್ಲಿ ನೆಲೆಸಿ ತನ್ನ ಭಕ್ತರ ಎಲ್ಲ ಇಚ್ಛೆಗಳನ್ನು ಪೂರೈಸಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ, ಇಂದು ಮಾಡ್ತಾ ಇದ್ದಾರೆ. ಅವರನ್ನು ನಂಬಿ ಹಲವಾರು ಭಕ್ತರು ಅವರ ಬಳಿ ಬಂದು ಅವರ ಕಷ್ಟಗಳು ತೊಂದರೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಲ್ಲಿ ಈ ಕೆಲವು ಕಲಾವಿದರು ಅವರ ಜೀವನದಲ್ಲಿ ರಾಯರು ಹೇಗೆ ಪವಾಡವನ್ನು ಮಾಡಿದರು ಎಂದು ನಾವು ನೋಡೋಣ. ಒಮ್ಮೆ ತಮಿಳುನಾಡಿನಲ್ಲಿ ಒಬ್ಬ ಹುಡುಗನಿಗೆ ಮಗುವಾಗಿದ್ದಾಗ ಬ್ರೇನ್ ಟ್ಯೂಮರ್ ಇತ್ತು. ಅವನ ಹೆತ್ತವರು ಸಾಕಷ್ಟು ಔಷಧಿಗಳನ್ನು ಪ್ರಯತ್ನಿಸಿದರು, ಆದರೆ ಅವರು ಅದನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಹುಡುಗನ ಕುಟುಂಬದವರು ಶ್ರೀ ಗುರು ರಾಘವೇಂದ್ರರ ಕಟ್ಟಭಕ್ತರಾಗಿದ್ದರು. ಅವರು ಶ್ರೀ ಗುರು ರಾಘವೇಂದ್ರರನ್ನು ಪ್ರಾರ್ಥಿಸಿದರು. ಬಾಲಕನೊಂದಿಗೆ ಶ್ರೀ ಗುರು ರಾಘವೇಂದ್ರರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಹುಡುಗನ ಆರೋಗ್ಯದಲ್ಲಿ ಅಪಾರ ಬದಲಾವಣೆ ಕಂಡುಬಂದಿತು ಮತ್ತು ಮೆದುಳಿನ ಗಡ್ಡೆಯಿಂದ ಅವನು ಗುಣಮುಖನಾದನು. ಬಾಲಕನ ಕುಟುಂಬವು ಈ ಪವಾಡವನ್ನು ಕಂಡು ಆಶ್ಚರ್ಯಚಕಿತರಾದರು ಮತ್ತು ಶ್ರೀ ಗುರು ರಾಘವೇಂದ್ರರಿಗೆ ತುಂಬ ಕೃತಜ್ಞರಾಗಿ ತಮ್ಮ ಮಗನಿಗೆ ರಾಘವ ಎಂದು ಹೆಸರಿಟ್ಟರು. ಈ ಹುಡುಗ ಬೇರೆ ಯಾರೂ ಅಲ್ಲ, ತಮಿಳು ನಟ, ನೃತ್ಯಗಾರ, ನೃತ್ಯ ಸಂಯೋಜಕ ರಾಘವ ಲಾರೆನ್ಸ್. ರಾಘವ ಲಾರೆನ್ಸ್ ಇಂದಿಗೂ ಶ್ರೀ ಗುರು ರಾಘವೇಂದ್ರರ ಮಹಾಭಕ್ತ. 2010ರಲ್ಲಿ ಅವರು ಚೆನ್ನೈನಲ್ಲಿ ಬೃಹತ್ ರಾಘವೇಂದ್ರ ಸ್ವಾಮಿ ಬೃಂದಾವನ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಈಗಲೂ ಅವರು ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದ ಪಡೆಯಲು ತಮ್ಮ ಕುಟುಂಬದೊಂದಿಗೆ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ರಾಘವೇಂದ್ರ ಮಹಾತ್ಮೆ ಸಿನಿಮಾ ಮಾಡುವಾಗ ನಟನನ್ನು ಆಯ್ಕೆ ಮಾಡುವ ಸಂಘರ್ಷವಿತ್ತು. ಶ್ರೀ ಗುರು ರಾಘವೇಂದ್ರ ಪಾತ್ರವನ್ನು ಮಾಡಬಲ್ಲ ನಟನನ್ನು ಆಯ್ಕೆ ಮಾಡುವ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಕೆಲವರು ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನು ಸೂಚಿಸಿದರು ಮತ್ತು ಕೆಲವರು ಅದನ್ನು ವಿರೋಧಿಸಿದರು. ಇದನ್ನು ಪರಿಹರಿಸಲು ಚಿತ್ರತಂಡ ಮಂತ್ರಾಲಯಕ್ಕೆ ತೆರಳಿತು. ಅವರು ಪೀಠಾಧಿಪತಿಯೊಂದಿಗೆ ಸಲಹೆಯನ್ನು ಕೇಳಿದರು. ಮಠದ ಸದಸ್ಯರು 3 ನಟರ ಹೆಸರನ್ನು ಒಂದು ಚಿಟ್ಟಿಯಲ್ಲಿ ಬರೆಯಲು ನಿರ್ಧರಿಸಿದರು ಮತ್ತು ಅವುಗಳನ್ನು ರಾಯರ ಬೃಂದಾವನದ ಬಳಿ ಇರಿಸಿದರು. ಆ ಚಿಟ್ಟಿಗಳನ್ನು ರಾತ್ರಿ ರಾಯರ ಬೃಂದಾವನದ ಬಳಿ ಇಟ್ಟರು ಮತ್ತು ಅವರ ಪಾತ್ರವನ್ನು ಯಾರು ನಿರ್ವಹಿಸಬಹುದು ಎಂಬುದನ್ನು ಗುರು ರಾಘವೇಂದ್ರರೇ ನಿರ್ಧರಿಸಲಿ ಎಂದು ಹೇಳಿದರು. ಮರುದಿನ ಬೆಳಿಗ್ಗೆ ಅವರು 3 ಬಾರಿ ಚಿಟ್ಟಿ ತೆಗೆಯಲು ಚಿಕ್ಕ ಹುಡುಗಿಯನ್ನು ಕರೆದರು. ಅವರ ಅಚ್ಚರಿಗೆ 3 ಬಾರಿ ಡಾಕ್ಟರ್ ರಾಜ್ಕುಮಾರ್ ಹೆಸರು ಆಯ್ಕೆಯಾಗಿತ್ತು. ಈ ಪವಾಡವನ್ನು ನೋಡಿದ ಎಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀ ಗುರು ರಾಘವೇಂದ್ರರ ಆದೇಶವನ್ನು ಸ್ವೀಕರಿಸಿದರು ಮತ್ತು ಅವರ ಪಾತ್ರವನ್ನು ಮಾಡಿದರು. ಆ ಚಿತ್ರದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಮಗನಿಗೆ ರಾಘವೇಂದ್ರ ರಾಜ್ಕುಮಾರ್ ಎಂದು ಹೆಸರಿಟ್ಟರು. ಅಂದಿನಿಂದ ಇಲ್ಲಿಯವರೆಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಇಡೀ ಕುಟುಂಬ ಶ್ರೀ ಗುರು ರಾಘವೇಂದ್ರರ ಭಕ್ತರಾಗಿದ್ದಾರೆ. ಗುರು ರಾಘವೇಂದ್ರರ ಆಶೀರ್ವಾದ ಪಡೆಯಲು ಅವರು ಈಗಲೂ ಮಂತ್ರಾಲಯಕ್ಕೆ ಬರುತ್ತಾರೆ. ಒಮ್ಮೆ ಜೈಪುರಿನ ಶಾಸ್ತ್ರೀಯ ಗಾಯಕಿ ಕಿಶೋರಿ ಅಮೋನ್ಕರ್ ಅವರು ಹಾಡುವುದರಲ್ಲಿ ಅದ್ಭುತವಾಗಿದ್ದರು ಮತ್ತು ಅನೇಕ ಭಕ್ತಿಗೀತೆಗಳು ಮತ್ತು ಭಜನೆಗಳನ್ನು ಹಾಡುತ್ತಿದ್ದರು. ಅವರು ತಮ್ಮ ಮಧ್ಯ ವಯಸ್ಸಿನಲ್ಲಿದ್ದಾಗ ಗಂಟಲಿನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಇದರಿಂದಾಗಿ ಅವರು ಮಾತನಾಡಲು ಅಥವಾ ಹಾಡಲು ಸಾಧ್ಯವಾಗಲಿಲ್ಲ. ಅವರು ಸಾಕಷ್ಟು ಔಷಧಿಯನ್ನು ಪ್ರಯತ್ನಿಸಿದರು, ಆದರೆ ಅದು ಕೆಲಸ ಮಾಡಲಿಲ್ಲ. ನಂತರ ಅವಳ ಸ್ನೇಹಿತರೊಬ್ಬರು ಗುರು ರಾಘವೇಂದ್ರ ದೇವಸ್ಥಾನಕ್ಕೆ ಭೇಟಿ ನೀಡಲು ಸೂಚಿಸಿದರು. ಅವರು ಮತ್ತು ಅವರ ಕುಟುಂಬವು ಗುರು ರಾಘವೇಂದ್ರರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಭೇಟಿ ನೀಡಿದರು. ಅವರು ದೇವಸ್ಥಾನದ ಆವರಣದಲ್ಲಿ ಕುಳಿತಿದ್ದಾಗ ಆಕೆಗೆ ಗುರು ರಾಘವೇಂದ್ರರ ದರ್ಶನವಾಯಿತು. ಅವರನ್ನು ನೋಡಿ ಅವರಿಗೆ ಹಾಡಲು ಪ್ರಯತ್ನಿಸಿದರು. ಆಶ್ಚರ್ಯವಾಗುವಂತೆ ಅವರು ತುಂಬಾ ಸುಶ್ರಯವಾಗಿ ಹಾಡಿದರು. ಇದನ್ನು ಕಂಡು ಅವರು ಮತ್ತು ಅವರ ಕುಟುಂಬದವರೆಲ್ಲರೂ ಈ ಅದ್ಭುತವನ್ನು ನೋಡಿ ಆಶ್ಚರ್ಯಪಟ್ಟರು. ನಂತರ ಅವರು ಪಂಡ್ರಾಪೂರಿನ ವಿಠ್ಠಲ ಭಗವಾನ ಮೇಲೆ ಅನೇಕ ಭಕ್ತಿ ಗೀತೆಗಳನ್ನು ಹಾಡಿದರು ಮತ್ತು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಸಹ ಪಡೆದರು. ಒಮ್ಮೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಒಬ್ಬ ಸಾಮಾನ್ಯ ಹುಡುಗ ವಾಸಿಸುತ್ತಿದ್ದನು. ಅವರ ಕುಟುಂಬವು ಗುರು ರಾಘವೇಂದ್ರರ ಭಕ್ತರಾಗಿದ್ದರು ಮತ್ತು ಶ್ರೀ ಗುರು ರಾಘವೇಂದ್ರರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಿದ್ದರು. ಈ ಚಿಕ್ಕ ಹುಡುಗ ತನ್ನ ಬಾಲ್ಯದಿಂದಲೂ ಶ್ರೀ ಗುರು ರಾಘವೇಂದ್ರರನ್ನು ತನ್ನ ಅಜ್ಜನಂತೆ ಭಾವಿಸಿದನು. ಈ ಹುಡುಗ ಪ್ರತಿದಿನ ಶ್ರೀ ಗುರುಗಳೊಂದಿಗೆ ಮಾತನಾಡುತ್ತಿದ್ದರು ಮತ್ತು ತನ್ನ ಎಲ್ಲ ಕನಸುಗಳನ್ನು ಶ್ರೀ ಗುರು ರಾಘವೇಂದ್ರರಿಗೆ ಹೇಳುತ್ತಿದ್ದನು. ಎಲ್ಲರೂ ಅವನನ್ನು ಮುಗ್ಧ ಹುಡುಗ ಎಂದು ಭಾವಿಸಿದರು. ಅವನು ಬೆಳೆದಂತೆ ಅವನು ತನ್ನ ಕನಸುಗಳನ್ನು ನನಸಾಗಿಸಲು ಶ್ರಮಿಸಿದನು ಮತ್ತು ಈಗ ಆ ಹುಡುಗ ಶ್ರೇಷ್ಠ ನಿರ್ದೇಶಕನಾಗಿದ್ದಾನೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಎಸ್ ರಾಜಮೌಳಿ ಸರ್. ಅವರು ಯಾವಾಗಲೂ ಶ್ರೀ ಗುರು ರಾಘವೇಂದ್ರರನ್ನು ನಂಬಿದ್ದರು ಮತ್ತು ಶ್ರೀ ಗುರು ರಾಘವೇಂದ್ರರು ಅವರ ಕನಸುಗಳನ್ನು ಕೇಳುತ್ತಿದ್ದರು ಮತ್ತು ಅವರ ಕನಸುಗಳನ್ನು ಪೂರ್ಣ ಮಾಡಿದ್ದಾರೆ.
ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದನು. ಅವನ ಹೆಸರು ಶಿವಾಜಿರಾವ್. ಅವರು ಮಂಡಿಪೇಟದಲ್ಲಿ ಕೂಲಿ ಮತ್ತು ತೂಕದ ಗೊಣ್ಣೆ ಚೀಲಗಳನ್ನು ಎತ್ತುತ್ತಿದ್ದರು. ಪ್ರತಿ ಗುರುವಾರ ಈ ಬಾಲಕ ತರುಗುಪೇಟೆಯ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗುತ್ತಿದ್ದ. ಅವನು ಶ್ರೀಗುರು ರಾಘವೇಂದ್ರರ ಮುಂದೆ ಅಳುತ್ತಿದ್ದನು ಮತ್ತು ಶ್ರೀಗುರು ರಾಘವೇಂದ್ರರ ಮುಂದೆ ತನ್ನ ಜೀವನದ ಬಗ್ಗೆ ದೂರು ನೀಡುತ್ತಿದ್ದನು. ಇದು ಕೆಲವು ದಿನಗಳವರೆಗೆ ಸಂಭವಿಸಿತು ಮತ್ತು ಕೆಲವು ದಿನಗಳ ನಂತರ ಶ್ರೀಗುರುಗಳ ಆಶೀರ್ವಾದದೊಂದಿಗೆ ಅವರಿಗೆ ಬಸ್ ಕಂಡಕ್ಟರ್ ಆಗಿ ಕೆಲಸ ಪಡೆದರು. ಕಂಡಕ್ಟರ್ ಆಗಿ ಅವರು ನೋಡಲು ತುಂಬಾ ಚೆನ್ನಾಗಿದ್ದರು ಮತ್ತು ಬಸ್ಸಿನಲ್ಲಿ ಹಾಡುಗಳನ್ನು ಹಾಡುತ್ತಿದ್ದರು. ಒಂದು ದಿನ ಚಲನಚಿತ್ರ ನಿರ್ದೇಶಕರೊಬ್ಬರು ಅವರನ್ನು ನೋಡಿ ಅವರ ಚಲನಚಿತ್ರವೊಂದರಲ್ಲಿ ನಟರಾಗಲು ಕೇಳಿದರು. ಹುಡುಗನಿಗೆ ತುಂಬಾ ಸಂತೋಷವಾಯಿತು. ಚಿತ್ರಕ್ಕೆ ಸಹಿ ಹಾಕುವ ಮೊದಲು ಅವರು ರಾಘವೇಂದ್ರರ ಮೂಲ ವೃಂದಾವನ ದರ್ಶನವನ್ನು ಹೊಂದಬೇಕೆಂದು ಬಯಸಿದರು. ಅದರಿಂದ ಅವರು ಮಂತ್ರಾಲಯದಲ್ಲಿ ದರ್ಶನಕ್ಕೆ ಬಂದರು. ರಾಯರ ಬೃಂದಾವನವನ್ನು ನೋಡಿದ ಅವರು ಸಂತೋಷದಿಂದ ಕಣ್ಣೀರು ಸುರಿಸಲಾರಂಭಿಸಿದರು. ಅವರ ದರ್ಶನದ ನಂತರ ಅವರು ಶ್ರೇಷ್ಠ ನಟರಾದರು. ಅವರೇ ನಟ ರಜನಿಕಾಂತ್ ಆಗಿ ರೂಪಾಂತರಗೊಂಡರು. ಒಮ್ಮೆ ರಜನಿಕಾಂತ್ ಅವರು ಚೆನ್ನೈನಲ್ಲಿದ್ದಾಗ ಕುಂಭಕೋಣದ ಭುವನಗಿರಿಯಲ್ಲಿರುವ ಶ್ರೀಗುರು ರಾಘವೇಂದ್ರರ ಜನ್ಮಸ್ಥಳದ ದರ್ಶನ ಪಡೆಯಬೇಕೆಂದು ಬಯಸಿದರು. ಅವರು ಆ ಸ್ಥಳಕ್ಕೆ ಭೇಟಿ ನೀಡಿ ಗುರು ರಾಘವೇಂದ್ರರ ದರ್ಶನ ಪಡೆದ ನಂತರ ಅವರು ಆ ಸ್ಥಳವನ್ನು ನವೀಕರಿಸಿದರು ಮತ್ತು ಇಲ್ಲಿಯವರೆಗೆ ಅವರೇ ಆ ಸ್ಥಳವನ್ನು ನೋಡಿಕೊಳ್ಳುತ್ತಿದ್ದಾರೆ. ಹೀಗೆ ಶ್ರೀ ಗುರು ರಾಘವೇಂದ್ರರು ಮಾಡಿದ ಪವಾಡಗಳು ಎಷ್ಟೋ ಇವೆ. ಪ್ರತಿಯೊಬ್ಬರೂ ಶ್ರೀ ಗುರು ರಾಘವೇಂದ್ರರನ್ನು ನಂಬಿದರು ಮತ್ತು ಎಲ್ಲವನ್ನೂ ಗುರು ರಾಘವೇಂದ್ರರನ್ನು ನೋಡಿಕೊಳ್ಳುತ್ತಾನೆ. ಅವರು ಯಾವಾಗಲೂ ತಮ್ಮ ಭಕ್ತರನ್ನು ರಕ್ಷಿಸುತ್ತಾರೆ ಮತ್ತು ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಇದಿಷ್ಟು ಗುರು ರಾಘವೇಂದ್ರರ ಪವಾಡಗಳ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.